ಇಲ್ಲ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಏನ್ ಹುಡುಕ್ತಿದ್ಯಾಕ? ಏನಿಲ್ಲ ಗಣಿ. ಏನು ಅಂತ ಹೇಳಿದ್ರೆ ನಾನು ಸಹಾಯ ಮಾಡ್ಬೋದಪ್ಪ. ಅಕ್ಕ ಏನ್ ಹುಡುಕ್ತಿದ್ಯಾ? ಅಯ್ಯೋ ದೇವ್ರೆ, ಯಜಮಾನ್ರು ಪ್ರೀತಿಯಿಂದ ಕೊಟ್ಟಿದ್ ಬಳೆನ ಬೇಜವಾಬ್ದಾರಿಯಿಂದ ಇಟ್ಟು ತಪ್ಪು ಮಾಡ್ಬಿಟ್ನ. ಗಣಿ, ನಿನ್ನ ಹತ್ರ ಹೇಗೋ ಈ ಬಳೆ ಬಂತು? ಕೊಡಿದೆ. ಮೊದ್ಲು ಈ ಬಳೆ ಯಾರು ಕೊಟ್ಟಿದ್ದು ಅಂತ ಹೇಳು. ಸಾವಿತ್ರಕ್ಕ ಕೊಟ್ರು ಗಣಿ. ನೋಡೋದಕ್ಕೆ ಚಿನ್ನದ ಬಳೆ ತರ ಇದೆ. ಇದನ್ನ ಸಾವಿತ್ರಕ್ಕ ಕೊಟ್ರಾ? ಒಂದ್ ವೇಳೆ ಸಾವಿತ್ರಕ್ಕನೆ ಕೊಟ್ಟಿದ್ರೆ ನನ್ಗೂ ಒಪ್ಪಂಗೂ ತೋರಿಸ್ತಿದ್ದಲ್ಲ, ಯಾಕೆ ತೋರಿಸ್ಲಿಲ್ಲ? ನನಗನ್ಸುತ್ತೆ ಈ ಬಳೆನ ಯಾರೋ ಒಬ್ಬ ಹುಡುಗ ಕೊಟ್ಟಿದ್ದಾನೆ ಅಂತ. ಯಾಕೆ ಅಂದ್ರೆ ನಿನ್ನೆ ಬೇರೆ ಪ್ರೇಮಿಗಳ ದಿನ. ನೀನ್ ನೋಡಿದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡೋಗಿದ್ದೆ, ಅದ್ರಲ್ಲೂ ಬಂದಿದ್ ಲೇಟು. ಈಗ ನೋಡಿದ್ರೆ ಅಪ್ಪನ್ ಕಣಗಿದ್ ಬೀಳ್ಬಾರ್ದು ಅಂತ ಬಚ್ಚಿಟ್ಟಿದ್ಯಾ. ನಿಜ ಹೇಳಕ್ಕ, ಈ ಬಳೆಗಳನ್ನ ಕೊಟ್ಟಿದ್ದ ವಿಶೇಷವಾದ ವ್ಯಕ್ತಿ ಯಾರು? ನೋಡು ಗಣಿ, ನೀನ್ ಇನ್ನು ಚಿಕ್ಕ ಹುಡ್ಗ, ನಿನ್ ಹತ್ರ ಅದನ್ನೆಲ್ಲ ಹೇಳೋದಿಕ್ಕಾಗಲ್ಲ. ಈಗ ಬಳೆ ಕೊಡು. ಹೋಗಕ್ಕ, ಯಾವಾಗ್ಲೂ ನೀನ್ ನನ್ ಚಿಕ್ಕ ಹುಡುಗ ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ತೀಯ. ಇವತ್ತು ಈ ಬಳೆ ಯಾರು ಕೊಟ್ಟಿದ್ದು ಅಂತ ನೀನ್ ನಂಗೆ ಹೇಳೋವರ್ಗು ನಾನ್ ನಿನ್ ಬಿಡಲ್ಲ. ಗಣಿ, ಇದ್ಯಾಕೋ ಅತಿ ಆಯ್ತು. ಸುಮ್ನೆ ಬಳೆ ಕೊಟ್ರೆ ಸರಿ. ಈಗ ಇಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಲೇ ಗಣಿ ಕೊಡೋ. ನಾನ್ ಕೊಡ್ಬೇಕು ಅಂದ್ರೆ ಯಾರು ಕೊಟ್ಟಿದ್ದು ಅಂತ ಮೊದ್ಲು ಹೇಳು. ಕೊಡೋ ಗಣಿ. ಸರಿ ತಗೊಳಪ್ಪ, ಯಾರು ಕೊಟ್ಟಿದಂತ ಮೊದ್ಲು ಹೇಳು. ಲೇ ಗಣಿ ಕೊಡೋ. ಸರಿ ತಗೋ ತಗೋ ತಗೋ. ಯಾರು ಕೊಟ್ಟಿದ್ದು? ಅಖಿಲ, ಇವತ್ತು ತುಂಬಾ ವಿಶೇಷವಾದ ದಿನ, ಗೊತ್ತು ತಾನೆ? ಹೇಗ್ ಮರೆಯಕ್ಕಾಗತ್ತೆ ರಘು? ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಗ್ಗೆ ಮನೇಲಿ ಯಾರಿಗೂ ಏನು ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ. ಹೇಳೋದು ಬೇಡವಾ? ಆದಿಗೆ ಇವತ್ತು ನಮ್ಗೇನೋ ವಿಶೇಷವಾದ ದಿನ ಅಂತ ಗೊತ್ತಿಲ್ಲದೆ ಇರಬಹುದು, ಆದ್ರೆ ತುಂಬಾ ಮುಖ್ಯವಾದ ದಿನ ಅಂತ ಖಂಡಿತ ಗೊತ್ತಿರುತ್ತೆ. ಅದಕ್ಕೆ ಬೆಳಿಗ್ಗೆನೆ ಇದ್ದು ಎಲ್ಲಾ ಮೀಟಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡೋ ಪ್ರಾಸೆಸ್ ನಲ್ಲಿ ಇರ್ತಾನೆ. ಪ್ರಿಯಾ, ಇವತ್ತು ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರು ಅದನ್ನ ನಾಳೆ ಪೋಸ್ಟ್ಪೋನ್ ಮಾಡಿ. ಇವತ್ತು ಯಾವುದೇ ಕಾರಣಕ್ಕೂ ನನಗೆ ಆಫೀಸಿಗೆ ಬರೋದಕ್ಕಾಗಲ್ಲ. ಅಖಿಲ, ಏನಾಯ್ತು? ರಘು, ನಮ್ಮ ಆದಿ ಅದೆಷ್ಟು ಒಳ್ಳೆ ಹುಡುಗ, ಒಳ್ಳೆ ಮಗ. ಹೇಳ್ದೇನೆ ಅದೆಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಆದ್ರೆ ಪಾಪ, ಅವನ್ ಇಷ್ಟಪಟ್ಟಿದ್ದು ಅವನಿಗೆ ಸಿಗ್ಲೇ ಇಲ್ಲ. ಅವನ್ ಅನ್ಕೊಂಡ ಹಾಗಾಗ್ಲೇ ಇಲ್ಲ. ಅಖಿಲ, ಈ ಜಗತ್ನಲ್ಲಿ ಪ್ರೀತಿಸಿದವ್ರಿಗೆಲ್ಲ ಪ್ರೀತಿ ಸಿಗಲ್ಲ. ಭ್ರಮೆನಲ್ಲಿ ಬದುಕೋದ್ ಬಿಟ್ಟು ವಾಸ್ತವಕ್ಕೆ ಬರಲೇಬೇಕು.
ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮ ಆದಿತ್ಯಂದು ಇದೇ ಉದಾಹರಣೆ. ಪಾಪ ಅವನ ಹಣೆ ಬರದಲ್ಲಿ ಆ ಕಣ್ಣಿನ ಹುಡುಗಿ ಬರ್ದಿಲ್ಲ ಅನ್ಸುತ್ತೆ. ಈಗ ನಾವು ವಿಷಯ ಮಾತಾಡಬಾರ್ದು. ಅವನದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಿದ್ದಾನೆ. ಆದಷ್ಟು ಬೇಗ ಅವನಿಗೂ ಅನುಷ್ಕಾಗೂ ಮದುವೆ ಮಾಡಿಸ್ಬಿಡ್ಬೇಕು. ನೀವ್ ಹೇಳೋದ್ ನಿಜ ರಘು. ಆದಿ ಅನುಷ್ಕನ್ ಮದ್ವೆಗೆ ಮುಹೂರ್ತ ಕೇಳೋದಕ್ಕೋಸ್ಕರ ನಮ್ ಪುರೋಹಿತರಿಗೆ ಫೋನ್ ಮಾಡಿದ್ದೆ. ಅವರು ಬೇರೆ ಯಾವುದೋ ಊರಿಗೆ ಹೋಗಿದಾರಂತೆ. ಬರ್ತಿದ್ದ ಹಾಗೆ ಮುಹೂರ್ತ ಕೇಳ್ತೀನಿ. ಆಮೇಲೆ ಆ ವಿಷಯನ ಎಲ್ರಿಗೂ ತಿಳಿಸೋಣ. ಸರಿ, ಹಾಗೆ ಮಾಡೋಣ. ಪಾರು, ಯಾರ್ದೇ ಇದು ಬಳೆ? ಪಾರ್ವತಿ, ನಿನ್ನೆ ಕೇಳ್ತಾ ಇರೋದು ಯಾರ್ದಿ ಬಳೆ ಇಲ್ಲಿಗೆ ಹ್ಯಾಕ್ ಬಂತು? ಅಪ್ಪ, ಅದು ನನ್ ಬಳೆನೆ. ಏನು, ಈ ಬಳೆ ನಿಂದ? ಅಂದ್ರೆ ಅಕ್ಕಂಗೆ ಸಾವಿತ್ರಕ್ಕ ಕೊಟ್ಟಿದ್ದಪ್ಪ. ಎಷ್ಟು ಬೆಲೆ ಬಾಳೋ ಬಳೆನ ಸಾವಿತ್ರಕ್ಕ ಕೊಟ್ರ? ಯಾಕೆ ಕೊಟ್ರು? ನೀನ್ಯಾಕೆ ಇಸ್ಕೊಂಡೆ? ಬೇಡ ಅಂದ್ರು ಬಲವಂತ ಮಾಡ್ಕೊಟ್ರು. ನಿನ್ ಮದ್ವೆ ಸಮಯದಲ್ಲಿ ನನ್ ಕೈಲಿ ಕೊಡಕ್ ಆಗುತ್ತೋ ಇಲ್ವೋ, ಅದಕ್ಕೆ ನನ್ ನೆನ್ಪಾಗಿಟ್ಕೊ ಅಂತ ಕೊಟ್ರು. ಅವ್ರು ಕೊಟ್ರು ಅಂತ ಹೇಳಿ ನೀನ್ ತಗೊಂಬಂದ್ಬಿಡದ? ಪಾಪ ಏನ್ ಕಷ್ಟ ಇರುತ್ತೋ ಏನೋ. ನಮ್ಮಂಥವ್ರು ಚಿನ್ನನ ಯಾವಾಗ್ಲೂ ಶೋಕಿಗೆ ಅಂತ ತಗೊಳ್ಳಲ್ಲ ಕಣ್ಮೆ, ಕಷ್ಟ ಕಾಲಕ್ಕಾಗ್ಲಿ ಅಂತ ತಗೊಂಡಿರ್ತಾರೆ. ತಗೋ, ಬೇಡ ಅಂತ ಹೇಳಿ ಹೋಗಿ ಕೊಟ್ಟು ಬಾ. ನನಗೇನೋ ನೀನ್ ಗಿಫ್ಟ್ ಕೊಟ್ಟೆ, ಹಾಗೆ ನಿನಗ್ ನಾನ್ ರಿಟರ್ನ್ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಸರಿಯಪ್ಪ. ಅಕ್ಕ, ಒಂದ್ ನಿಮಿಷ ಇರು. ಅಪ್ಪ, ಯಾರಾದ್ರೂ ಪ್ರೀತಿಯಿಂದ ಕಾಣಿಕೆ ಕೊಟ್ಟಿದ್ರೆ ಅದನ್ನ ಬೇಡ ಅಂತ ಅವ್ರಿಗೆ ವಾಪಸ್ ಕೊಟ್ರೆ ಅವ್ರಿಗೆ ಅವಮಾನ ಮಾಡ್ದಂಗಾಗಲ್ವಾ? ಅದು ಅಲ್ದೆ ಸಾವಿತ್ರಕ್ಕ ಪಾರೋಕನ್ ಮದ್ವೆಗೆ ಅಂತ ಕೊಟ್ಟಿರೋದು. ಬೇಡ ಅಂತ ವಾಪಸ್ ಕೊಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ನೀನ್ ಹೇಳು. ನೀನ್ ಹೇಳೋದು ನಿಜಾನೇ ಕಣೋ. ಸಾವಿತ್ರಕ್ಕ ಏನ್ ಬೇರೆಯವರಲ್ಲ. ಇವಳಿಗೆ ತಾಯಿ ಸ್ಥಾನ ತುಂಬಿದ್ದಾರೆ. ಈ ಮನೆಯವರೇ. ಪಾಪ ಪ್ರೀತಿಯಿಂದ ಕೊಟ್ಟಿರ್ತಾರೆ. ವಾಪಸ್ ಕೊಟ್ರೆ ಬೇಜಾರು ಮಾಡ್ಕೋತಾರೋ ಏನೋ. ಆಯ್ತು, ವಾಪಸ್ ಕೊಡೋದೇನ್ ಬೇಡ ಬಿಡು. ಚಿನ್ನದ ಬೆಳೆ ಅಲ್ವಾ, ಅಷ್ಟೊಂದು ಬೆಲೆ ಬಾಳೋದು ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದೆ ಅಷ್ಟೇ. ನೋಡಿ, ಮುಂದೆ ಸಾವಿತ್ರಕ್ಕಂಗೆ ವಯಸ್ಸಾದ್ಮೇಲೆ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಆಯ್ತಪ್ಪ. ನಿನ್ಗಲ್ಲ ಕಣ ಹೇಳಿದ್ದು, ಗಂಡ್ ಮಕ್ಳ ಮೇಲೆ ನನಗೆ ನಂಬಿಕೆ ಇಲ್ಲ. ಪಾರ್ವತಿ ಹೇಳಿದ್ದು. ಸರಿಯಪ್ಪ, ನೋಡ್ಕೋತೀನಿ. ಅಪ್ಪ, ಎಲ್ಲಾ ಗಂಡ್ಮಕ್ಳು ನೀನ್ ಅನ್ಕೊಂಡಂಗ್ ಇರಲ್ಲ ಅಪ್ಪ. ಮದ್ವೆ ಆದ್ಮೇಲೆ ಎತ್ತೋರ್ನ ಚೆನ್ನಾಗಿ ನೋಡ್ಕೊಂಡೇ ಇರೋಕೆ ಮಗ ಮಾತ್ರ ಅಲ್ಲ, ಸೊಸೆನೂ ಕಾರಣ ಆಗಿರ್ತಾಳೆ. ಆಕೆನು ಎಣ್ಣೆ ತಾನೆ. ಈಗ ನಿನ್ನನ್ ತಗೋ, ನೀನ್ ಅಮ್ಮನ್ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ ನೀನ್ ಬಿಟ್ಬಿಟ್ಟ ಇಲ್ಲ ತಾನೆ? ಯಾಕಪ್ಪ ಎಲ್ಲ ಸತಿ ಗಂಡ್ಮಕ್ಳ ಮೇಲೆ ಗೂಬೆ ಕೂರಿಸ್ತೀರಾ? ಅಲ್ಲೇ ಪರವಾಗಿಲ್ಲ ಕಣೋ ಗಣಿ, ನೀನು ಬುದ್ಧಿವಂತ ಆಗ್ಬಿಟ್ಟಿದೀಯಾ. ಆಯ್ತಪ್ಪ, ಸಾವಿತ್ರಕ್ಕನ್ನ ನೀನು ಚೆನ್ನಾಗಿ ನೋಡ್ಕೊ. ಇಬ್ರು ಅವ್ರನ್ನೇ ನೋಡ್ಕೊಂಡ್ರೆ ನಿನ್ನ ಯಾರಪ್ಪ ನೋಡ್ಕೊಳ್ತಾರೆ? ಯಾಕೋ ನೀನ್ ನೋಡ್ಕೊಳಲ್ವಾ? ಈಗ ಗೊತ್ತಾಯ್ತಾ ಗಂಡ್ಮಕ್ಳಿಗೆ ಎಷ್ಟ್ ಬೆಲೆ ಇದೆ ಅಂತ? ಆಯ್ತಪ್ಪ, ಗೊತ್ತಾಯ್ತು. ಪಾರ್ವತಿ, ಗೊತ್ತಾಯ್ತು. ಕಸ ಬಳದ್ಬಿಟ್ಟು ದೇವ್ರ ದೀಪ ಹಚ್ಚು. ಸರಿಯಪ್ಪ. ಅಕ್ಕ, ಹೆಂಗೆ ಈ ಬಳೆನ ಸಾವಿತ್ರಕ್ಕ ಕೊಟ್ರು ಅಂತ ಸುಳ್ಳು ಹೇಳಿ ನೀನ ಬಚಾವ್ ಮಾಡಿದ್ದು? ಆದ್ರೂ ಈ ಬಳೆ ಯಾರು ಕೊಟ್ಟಿದ್ದು ಅಂತ ನೀನ್ ನಂಗೆ ಹೇಳಲೇ ಇಲ್ಲ. ನನಗ ಅನ್ಸುತ್ತೆ ಈ ಬಳೆ ಕೊಟ್ಟಿದ್ದು ನಿಮ್ ಯಜಮಾನ್ರು ಅಂತ. ಅಲ್ವಾ ಅಲ್ವಾ ಅಲ್ವಾ? ಲೇ ಗಣಿ, ಹೋಗು ಸುಮ್ಮನೆ. ಅಕ್ಕಂಗೆ ಲವ್ ಆಗಿದೆ, ನಮ್ ಅಕ್ಕಂಗೆ ಲವ್ ಆಗಿದೆ.
ಅಯ್ಯೋ ದೇವ್ರೆ, ಈ ಚಾರ್ಜರ್ ಎಲ್ಲೋಯ್ತಪ್ಪ? ಈ ಮನೇಲಿ ಇಟ್ಟು ವಸ್ತು ಇಟ್ಟತ್ರ ಇರೋದೇ ಇಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಯಾವಾಗ್ಲೂ ಇಲ್ಲೇ ಚಾರ್ಜ್ ಹಾಕ್ತೀನಿ. ಹಾಳದ್ ಇವತ್ತು ಎಲ್ಗೋಯ್ತೋ ಏನೋ. ಲೇ ಸೌಜನ್ಯ, ಸೌಜನ್ಯ ರೀ, ನನ್ ಗಂಡ ಮೋಹನ್. ಏನ್ ಮಾಮ್ ನಿನ್ ಗೋಳು? 24 ಗಂಟೆ ದರಿದ್ರ ಫೋನ್ ಇಟ್ಕೊಂಡಿರ್ತೀಯಲ್ಲ, ನನ್ ಚಾರ್ಜರ್ ನೋಡ್ದೇನೆ? ಮಾಮ್, ನಿನ್ ಡಬ್ಬಾ ಚಾರ್ಜರ್ ಎಲ್ಲೋಯ್ತು ಅಂತ ನನ್ಗೇನ್ ಗೊತ್ತು? ಏನೇ ನಿನ್ ಗೋಳು? ಅಪ್ಪ ಮಗಳು ಸೇಮ್ ಟು ಸೇಮ್ ಡೈಲಾಗ್. ನನ್ ಚಾರ್ಜರ್ ಕಾಣಿಸ್ತಿಲ್ಲ, ನೀವೇನಾದ್ರೂ ನೋಡಿದ್ರಾ? ಮನೇಲಿ ಬೇಕಾದಷ್ಟು ಚಾರ್ಜರ್ಗಳಿದೆ, ಯಾವ್ದಾದ್ರು ಯೂಸ್ ಮಾಡ್ಕೋ. ನಿಂದೆ ಚಾರ್ಜರ್ ಎಲ್ಲಿ ಅಂತ ಹುಡ್ಕೋದು? ಈ ಮನೇಲಿರೋ ಯಾವ ಚಾರ್ಜರು ನನ್ ಮೊಬೈಲ್ಗೆ ವರ್ಕ್ ಆಗಲ್ಲ. ಸರಿಯಾಗಿ ಹೇಳ್ದೆ. ಇಂಥ ಕಿತ್ತೋಗಿರೋ ಮೊಬೈಲ್ ಇದ್ರೆ ಇದೇ ಕಥೆ ಆಗೋದು. ಹೌದ್ರಿ, ನಂದು ಕಿತ್ತೋಗಿರೋ ಮೊಬೈಲ್. ಅಪ್ಪ ಮಗಳು 6 ತಿಂಗಳಿಗೆ ಒಂದ್ಸಲ ಹೊಸ ಫೋನ್ ತಗೊಳ್ಳಿ, ನನಗ್ ಮಾತ್ರ 5 ವರ್ಷದಿಂದ ಈ ಡಬ್ಬ ಫೋನ್. ನಿಮ್ಮನ್ ಕೇಳ್ತೀನಲ್ಲ, ನನ್ ಚಾರ್ಜರ್ ನಾನೇ ಹುಡ್ಕೋತೀನಿ. ಶುಭೋದಯ ಪಾರು. ಶುಭೋದಯ ರಮೇಶಣ್ಣ. ಏನು ಇವತ್ತಿಷ್ಟು ಖುಷಿಯಾಗಿದ್ಯಾ? ಜೀವನದಲ್ಲಿ ಏಳು ಬೀಳು ಸೋಲು ಗೆಲುವು ಇದ್ದಿದ್ದೆ ಅಲ್ವಾ? ಆದ್ರೆ ಅದನ್ನೆಲ್ಲ ಮರ್ತು ಮನುಷ್ಯ ಖುಷಿಯಿಂದ ಇರ್ಬೇಕು. ಏನಂತ್ಯ? ನೀನ್ ಹೇಳೋದು ಸರಿನಾ. ಕಾಫಿ ಕುಡ್ದ್ಯಾ? ಸಾವಿತ್ರಕ್ಕ ಕೊಟ್ರು, ಆದ್ರೆ ನೀನು ಮಾಡಿದಷ್ಟು ರುಚಿ ಇರ್ಲಿಲ್ಲ. ಸರಿ ರಮೇಶಣ್ಣ, ಕೆಲ್ಸ ಮುಗಿಸಿ ಆಮೇಲೆ ಸಿಗ್ತೀನಿ. ಏನಿದು? ಸ್ವೆಟರ್ ತುಂಬಾ ಚೆನ್ನಾಗಿದೆ ಪಾರ್ವತಿ. ಇದನ್ ಪ್ರೀತಿಯಿಂದ ಯಜಮಾನ್ರ ಕೊಟ್ರೆ ಹಾಕೊಳ್ದೆ ಇಲ್ಲಿ ಬಿಸಾಕಿದಾರಲ್ಲ. ತಗೊಳ್ವಾಗ ಇಷ್ಟ ಆಯ್ತು ಅಂದವ್ರಿಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಗ್ಲಿಲ್ವಾ? ರಮೇಶಣ್ಣ, ಪಾರು, ಈ ಸ್ವೆಟರ್ನ ಯಾರಿಲ್ ಬಿಸಾಕಿದ್ದು? ಇದನ್ನ ನೋಡ್ಲಿಲ್ವಲ್ಲ. ಇದನ್ನ ಯಾರು ಹಾಕೋದು ನನ್ಗೆ ಗೊತ್ತಿಲ್ಲ. ಪಾರ್ವತಿ, ಈ ಸ್ವೆಟರ್ ಯಾರ್ದು? ಯಜಮಾನ್ರದು. ಗುಡ್ ಮಾರ್ನಿಂಗ್ ಪಾರ್ವತಿ. ನಿನ್ ಕೈ ಕಾಫಿ ಕುಡಿಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ. ನನಗೂ ಅಷ್ಟೇ. ನನ್ ಪ್ರೀತಿಯಿಂದ ಕೊಟ್ಟಿರೋ ವಸ್ತುನ ಯಾರಾದ್ರೂ ಬಿಸಾಕಿದ್ರೆ ನನಗೂ ಇಷ್ಟ ಆಗಲ್ಲ. ಪಾರ್ವತಿ, ಏನ್ ಮಾತಾಡ್ತಾ ಇದ್ಯಾ? ಯಾರು ಏನ ಬಿಸಾಕಿದ್ರು? ಅರೆ, ಇದ್ ನೀನ್ ಕೊಟ್ ಸ್ವೆಟರು ರೂಮಲ್ಲಿತ್ತು. ಇದ್ ನಿನ್ನ ಹತ್ರ ಹೇಗ್ ಬಂತು? ಅದನ್ನ ಹೇಳ್ಬೇಕಾದವಳು ನಾನಲ್ಲ ಯಜಮಾನ್ರೆ, ನೀವು. ನಾನಾ? ಇದನ್ನ ನಾನು ನಿಮಗ್ ಕೊಟ್ಟಾಗ್ಲೇ ಇದ್ ನನಗಿಷ್ಟ ಇಲ್ಲ, ನನಗ್ ಬೇಡ ಅಂತ ಹೇಳಿ ನನ್ ಮುಖದ ಮೇಲೆ ಎಸ್ತಿದ್ರೆ ನನಗ್ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ನನ್ ಸಮಾಧಾನಕ್ಕೋಸ್ಕರ ತಗೊಂಡು ಇದನ್ನ ಈ ರೀತಿ ಎಸಿಬಾರ್ದಾಗಿತ್ತು ಯಜಮಾನ್ರೆ. ಇದ್ ನಿಮ್ಗೆ ಇಷ್ಟ ಇರ್ಲಿಲ್ಲ ಅಂದಿದ್ರೆ ನನ್ ಕಣ್ಣಕ್ ಕಾಣಿಸ್ದೇ ಇರೋ ರೀತಿ ಇದನ್ನ ಬಿಸಾಕ್ಬೇಕಾಗಿತ್ತು ತಾನೆ? ಪಾರ್ವತಿ, ನಾನು ಹೇಳೋದನ್ನ ಕೇಳು. ಈ ಸ್ವೆಟರ್ನ ನಾನು ಬಿಸಾಕಿಲ್ಲ. ಮತ್ತೆ ಗಾಳಿಗೆ ಹಾರ್ಕೊಂಡ್ ಬಿತ್ತಾ? ಪಾರ್ವತಿ, ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಈ ಸ್ವೆಟರ್ನ ನಾನು ರೂಮಲ್ಲೇ ಇಟ್ಟಿದ್ದೆ. ತಗೊಳ್ಳಿ, ಈ ಸ್ವೆಟ್ರು ನನ್ ಕಣ್ಣಕ್ ಕಾಣ್ದೇ ಇರೋ ತರ ಬಿಸಾಕಿ. ನಾನೇ ಹೇಳ್ತಾ ಇದ್ದೀನಿ, ನನ್ಗೇನು ಬೇಜಾರಿಲ್ಲ. ಪಾರ್ವತಿ, ಪಾರ್ವತಿ,
ಪಾರ್ವತಿ ನೀನ್ ಇಲ್ಲಿದ್ಯಾ? ಯಾಕಿನ್ನು ಕೆಲ್ಸಕ್ಕೆ ಬಂದಿಲ್ವಲ್ಲ ಅಂತ ನಿಮ್ಮನೆ ಕಡೆ ಹುಡ್ಕಕ್ ಹೋಗಿದ್ದೆ. ಅಚ್ಚರಿ ಬರೋಕ್ ಯಾಕೆ ಇಷ್ಟ ತಡ ಮಾಡ್ದೆ? ನಾನೇ ಎಲ್ರಿಗೂ ಕಾಫಿ ಮಾಡ್ಕೊಟ್ಟೆ ಗೊತ್ತಾ? ನಿಮ್ ಯಜಮಾನ್ರಿಗೂ ನಾನೇ ಮಾಡ್ಕೊಟ್ಟೆ. ಪಾರ್ವತಿ ಬಂದಿಲ್ವಾ ಅಂತ 100 ಸಲ ಕೇಳಿದ್ರು. ಬರ್ತಾಳೆ ಯಜಮಾನ್ರೆ ಕುಡೀರಿ ಇವಾಗ ಅಂತಂದ್ರೆ ನನ್ ಬಲವಂತಕ್ಕೆ ಸ್ವಲ್ಪ ಕುಡ್ದಿದ್ದಾರೆ. ನೀನೇ ಆಮೇಲೆ ಮಾಡ್ಕೊಡ್ವಿ ಅಂತೆ. ಅದೆಲ್ಲ ಇರ್ಲಿ, ನಿನ್ನೆ ರಾತ್ರಿ ಹೋದ್ಯಲ್ಲ, ಏನಾಯ್ತು ಆ ಕೆಲ್ಸ? ಅನುಷ್ಕಾ ಹಾಕಿದ ಸವಾಲಲ್ಲಿ ನೀನ್ ಗೆದ್ದೆ ತಾನೆ? ಯಾಕೆ ಪಾರ್ವತಿ ಆಗ್ಲಿಂದ ನಾನು ಒಬ್ಳೆ ಒಟ್ವಟ ಅಂತ ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಿಲ್ವಲ್ಲ? ರಾತ್ರಿ ಏನಾರ ತೊಂದ್ರೆ ಆಯ್ತಾ? ಹಾಗೇನಿಲ್ಲ ಸಾವಿತ್ರಕ್ಕ. ಮತ್ತಿನ್ನೇನಾಯ್ತು? ಪಾರ್ವತಿ ಪಾರ್ವತಿ ನಿನ್ನ ಯಜಮಾನ್ರು ಕರೀತಾ ಇದ್ದಾರೋ? ಪಾರ್ವತಿ ಯಾಕೆ ನಗ್ತಾ ಇದ್ಯಾ? ಏನ್ ಹೀಗ್ ಕಾಣ್ತಾ ಇದೀರಾ ಯಜಮಾನ್ರೆ? ಬಟ್ಟೆ ಅಂಗಡಿಲಿ ಗೊಂಬೆಗ್ ಬಟ್ಟೆ ಹಾಕಿ ನಿಲ್ಸ್ದಾಗಿದ್ದೀರಾ. ಏನ್ ಬ್ರೋ ಇದು? ಯಾರ್ ಸ್ವೆಟರ್ ಇದು? ಇದ್ರಲ್ಲಿ ಇನ್ನೊಬ್ನೇ ಅಲ್ಲ, ಪಾರ್ವತಿನ ಸೇರ್ಕೋಬಹುದು. ಅಲೋ ಪಾರ್ವತಿ? ಹೇ ಪ್ರೀತು, ಏನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ದೆ? ಈ ಸ್ವೆಟರ್ ಇನ್ನೊಬ್ನೇ ಅಲ್ಲ, ಪಾರ್ವತಿನೂ. ಸಾರಿ ಬ್ರೋ, ಸಾರಿ, ಫ್ಲೋ ಹೇಳ್ಬಿಟ್ಟೆ. ಆದಿತ್ಯ, ಅಲ್ಲ ನಾನೇ ಇದನ್ನ ಆಚೆ ಬಿಸಾಕಿದ್ದೆ, ನಿನಗೆ ಹೆಂಗ್ ಸಿಕ್ತು? ಏನ್ ಚಕಮ್ಮ, ನೀವ್ ಬಿಸಾಕಿದ್ ಸ್ವೆಟ್ರಾ? ಹೌದು ಪ್ರೀತು, ನಾನು ಆದಿತ್ಯನ್ ರೂಮ್ಗೆ ನನ್ ಚಾರ್ಜರ್ ಹುಡ್ಕೋಣ ಅಂತ ಹೋದ್ನಾ, ಅಲ್ಲಿದ್ದಿತ್ತು. ಅಯ್ಯೋ, ಒಳ್ಳೆ ಲೋಕಲ್ ತರ ಕಾಣಿಸ್ತಾ ಇತ್ತು. ಈ ತರ ಸ್ವೆಟರ್ನ ನಮ್ಮನೆ ಕೆಲಸದವರು ಹಾಕೊಳ್ಳಲ್ಲ. ಚಿಕ್ಕಮ್ಮ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಈ ಸ್ವೆಟರ್ನ ಬಿಸಾಕಕ್ ನಿಮ್ಗೆ ಯಾರು ಹೇಳಿದ್ದು? ನನಗ್ ಬೇಕಾಗಿರೋರು ಕೊಟ್ಟಿರೋ ಸ್ವೆಟರ್ನ ನನ್ ಪರ್ಮಿಷನ್ ಇಲ್ದೆ ಹೇಗ್ ಮುಟ್ಟಿದ್ರಿ? ಅಯ್ಯೋ ಸಾರಿ ಕಣಪ್ಪ, ತಪ್ಪಾಗೋಯ್ತು. ಬ್ರೋ, ಯಾರ್ ಬ್ರೋ ಕೊಟ್ಟಿದ್ದು ಸ್ವೆಟರ್ನ? ಯಾರದು? ಅಷ್ಟೊಂದು ಬೇಕಾದವರು? ಹೇಳದ್ನಲ್ಲ ಪ್ರೀತು, ತುಂಬಾ ಬೇಕಾಗಿರೋರು ಕೊಟ್ಟಿರೋದು ಅಂತ. ಆದಿತ್ಯ, ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ನಪ್ಪ, ಸಾರಿ. ನೀವು ಸಾರಿ ಕೇಳ್ಬೇಕಾಗಿರೋದು ನನಗಲ್ಲ, ನನಗೆ ಈ ಸ್ವೆಟರ್ನ ಕೊಟ್ಟಿರೋರ್ಗೆ. ಸರಿನಪ್ಪ, ಇದು ನಿನ್ಗೆ ಯಾರು ಕೊಟ್ಟಿದ್ದು ಅಂತ ಹೇಳು, ಅವ್ರ ಹತ್ರನೇ ಸಾರಿ ಕೇಳ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ಕೊಟ್ಟಿರೋದು. ಹಾ ಸರಿ, ಹಾಗಾದ್ರೆ ಆ ಕ್ಲೋಸ್ ಫ್ರೆಂಡ್ ನ ಯಾವಾಗ ಕರ್ಕೊಂಡ್ ಬರ್ತೀಯ ಅಂತ ಹೇಳು, ಅವ್ರ ಹತ್ರ ಸಾರಿ ಕೇಳ್ತೀನಿ. ಪರವಾಗಿಲ್ಲ, ನೀವಿಲ್ಲೇ ಸಾರಿ ಹೇಳಿ, ನಾನು ಅವ್ರಿಗೆ ತಲುಪಿಸ್ತೀನಿ. ಅಯ್ಯೋ ಆದಿತ್ಯ, ನಿಂದು ಒಳ್ಳೆ ಕಾಮಿಡಿ ಆಯ್ತಲ್ಲಪ್ಪ. ಇಲ್ಲಿ ಸಾರಿ, ಸರಿ ಬಿಡು, ನಿನ್ ಮುಂದೆ ನಾನು ಸಾರಿ ಹೇಳ್ತೀನಿ, ನೀನ್ ನಿನ್ ಫ್ರೆಂಡಿಗೆ ಹೇಳು, ಸರಿನಾ? ಸಾರಿ ಸಾರಿ ಸಾರಿ. ಸರಿಯಪ್ಪ, ಈಗ ಸಮಾಧಾನ ಆಯ್ತಾ? ಆದಿತ್ಯ, ಈ ಸ್ವೆಟರ್ನ ಕೊಟ್ಟಿದ್ದು ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ದಾಮಿನಿ,